ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ಎದುರಾಗಿಬಿಟ್ಟಿದೆ. ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯಗೆ ದೊಡ್ಡ ಗಂಡಾಂತರ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸಿದ್ದರಾಮಯ್ಯಗೆ ಇಡಿ ನೋಟಿಸ್ ಅನ್ನ ಕೊಡಬಹುದು. ಇಡಿಯಿಂದ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಜಾರಿ. ಮೂಡಾ ಸೈಟ್ ಹಂಚಿಕೆಯ ಕೇಸ್ನಲ್ಲಿ ನೋಟಿಸ್ ಸಾಧ್ಯತೆ ಇದೆ. ನಿನ್ನೆಯಷ್ಟೇ 300 ಕೋಟಿ ಮೌಲ್ಯದ ಜಮೀನು ಜಪ್ತಿಯಾಗಿತ್ತು. ಏನೋ ಜಮೀನುಗಳನ್ನ ಜಪ್ತಿ ಮಾಡಿದ್ರು ಇಡಿ ಅಧಿಕಾರಿಗಳು. ಜಮೀನು ಸೀಸ್ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯಗೆ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಸಜ್ಜಾಗ್ತಿದ್ದಾರೆ ಇಡಿ ಅಧಿಕಾರಿಗಳು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಗರಣದ ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಅದುವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ದಾಖಲಾದಂತಹ ಪ್ರಕರಣ ಸಂಬಂಧ 5 ತಿಂಗಳಿನಿಂದ ನಿರಂತರ ತನಿಖೆಯನ್ನ ಕೈಗೊಂಡಿದ್ರು ಇಡಿ ಅಧಿಕಾರಿಗಳು. ಇದೀಗ 300 ಕೋಟಿ ರೂಪಾಯಿ ಮೌಲ್ಯದ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೂಡಾ ಅಕ್ರಮ ಕುರಿತು ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ 5 ತಿಂಗಳ ಹಿಂದೆ ದೂರನ್ನ ಕೊಟ್ಟಿದ್ರು. ಲೋಕಾಯುಕ್ತ ಪೊಲೀಸರು ಕೂಡ ಕೇಸನ್ನ ದಾಖಲಿಸಿಕೊಂಡಿದ್ರು. ಅದಾದ ಮೇಲೆ ಇಡಿ ಎಂಟ್ರಿ ಆಗತ್ತೆ. ಈ ಪ್ರಕರಣದಲ್ಲಿ ತನಿಖೆಯನ್ನ ಮುಂದುವರಿಸ್ತಾರೆ. ಸದ್ಯ ಮೂಡಾ ಕಚೇರಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮತ್ತು ಏಜೆಂಟರ ಮೇಲೆ ದಾಳಿಯನ್ನ ನಡೆಸಿದ್ರು ಇಡಿ. ಇನ್ನು ದಾಖಲೆಗಳನ್ನ ಪರಿಶೀಲನೆ ವೇಳೆಯಲ್ಲಿ ಭ್ರಷ್ಟಾಚಾರ ಬಯಲಾಗಿಬಿಟ್ಟಿದೆ. ಇವೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಮೂಡಾ ಹಗರಣದಲ್ಲಿ ಈಗ ಗಂಡಾಂತರವೇ ಎದುರಾಗಿದೆ. ಅದುವೇ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿದ್ದರಾಮಯ್ಯನವರಿಗೆ ಇಡಿ ನೋಟಿಸ್ ಅನ್ನ ಕೊಡಬಹುದು. ಮೂಡಾ ಸೈಟ್ ಹಂಚಿಕೆಯ ಕೇಸ್ನಲ್ಲಿ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆಯಷ್ಟೇ 300 ಕೋಟಿ ಮೌಲ್ಯದ ಜಮೀನುಗಳ ಜಪ್ತಿ ಆಗಿತ್ತು. ಆಸ್ತಿಗಳನ್ನ ಜಪ್ತಿ ಮಾಡಿದ್ರು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಸಜ್ಜಾಗ್ತಿದ್ದಾರೆ ಅಧಿಕಾರಿಗಳು. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ಕೊಡಬಹುದು. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಶಾಕ್ ಎದುರಾಗಿದೆ. ಒಂದು ಕಡೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಇಷ್ಟು ದಿನ ಆರೋಪ ಕೇವಲ ಇತ್ತು, ಇವೆಲ್ಲ ಸುಳ್ಳು, ಏನು ಸಾಕ್ಷಿ ಅಂತ ಕೇಳ್ತಾ ಇದ್ರಿ. ಈಗ ನೋಡಿ ಇಡಿ ಅಧಿಕಾರಿಗಳು ಮುಟ್ಟುಗೋಲನ್ನ ಹಾಕಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ, ಜಮೀನುಗಳನ್ನ ಇಡಿ ಅಧಿಕಾರಿಗಳೀಗ ಮುಟ್ಟುಗೋಲು ಹಾಕಿದ್ದಾರೆ. ಈ ಮೂಲಕವಾಗಿ ನಾನು ಕೊಟ್ಟಂತ ದೂರ ಏನಿದೆಯಲ್ಲ ಅದು ಕೇವಲ ಆರೋಪ ಆಗಿರುವುದಿಲ್ಲ, ಸಾಕ್ಷಿಗಳು ಸಿಕ್ಕಿದೆ, ಪ್ರಬಲವಾದಂತ ಸಾಕ್ಷಿಗಳು ಸಿಕ್ಕಿದೆ ಅಂತ ದೂರುದಾರರು ಕೂಡ ಹೇಳ್ತಿದ್ದಾರೆ. ಏನೋ ಈ ಬಗ್ಗೆ ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಗಂಡಾಂತರವೇ ಎದುರಾಗಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಅನ್ನ ನೀಡಲು ಇಡಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ.